ಹಾಯ್ ಮಕ್ಕಳೇ, ನಮಸ್ತೆ. 10ರ ಕನ್ನಡ ಸೆಕೆಂಡ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ 2 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ನೆನಪಿದೆಯಲ್ಲವೇ? ಜೀವನ ಪ್ರೀತಿ ಎನ್ನುವ ಮೊದಲನೆಯ ಘಟಕದಲ್ಲಿ 4 ಪಾಠಗಳನ್ನು ಅಭ್ಯಾಸ ಮಾಡಿದ್ದೇವೆ. ಯಾವುದೆಲ್ಲ ಹೇಳಬಹುದೇ? ಮೊದಲನೆಯದು ಕರುಣಾಳು ಬಾ ಬೆಳಕೆ, BM ಶ್ರೀಕಂಠಯ್ಯನವರು ಬರೆದಂತಹ ಒಂದು ಸುಂದರವಾದ ಕವಿತೆ. ಆ ಬಳಿಕ ಗುಪ್ತದಾನಿ ಎನ್ನುವಂತಹ ಸುಧಾಮೂರ್ತಿಯವರ ಪಾಠವನ್ನು ಅಭ್ಯಾಸ ಮಾಡಿದ್ದೇವೆ. ಅದರ ಜೊತೆಗೆ ಎಲ್ಲಿ ಹೋದರೋ ಅವರು ಎಂದು ಬರುವರು, ವೈದೇಹಿಯವರು ಶಿವರಾಮ ಕಾರಂತರ ಬಗ್ಗೆ ಬರೆದಂತಹ ಒಂದು ಸುಂದರವಾದ ಕವಿತೆಯನ್ನು ಅಭ್ಯಾಸ ಮಾಡಿದ್ದೇವೆ. ಆ ಘಟಕದ ಕೊನೆಯಲ್ಲಿ ಜನಾರ್ದನ ಎರ್ಪೆಕಟ್ಟೆಯವರು ಬರೆದಂತಹ ನೀರು ಎನ್ನುವ ಒಂದು ಕಥೆಯನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಅಲ್ಲವೇ? ಸರಿ, ಆ 4 ಪಾಠಗಳನ್ನು ನೀವು ಚೆನ್ನಾಗಿ ಮನನ ಮಾಡಿಕೊಂಡಿದ್ದೀರಿ. ಜೊತೆಗೆ ಅದರ ಚಟುವಟಿಕೆಗಳನ್ನು ಮಾಡಿ ಸಂಬಂಧಪಟ್ಟ ಅಧ್ಯಾಪಕರಿಗೆ ಕಳಿಸಿಕೊಟ್ಟಿದ್ದೀರಿ. ಆ ಬಳಿಕ 2ನೆಯ ಘಟಕ ಕಲ್ಲರಳಿ ಹೂವಾಗಿ ಎನ್ನುವಂತಹ ಘಟಕದ ಪಾಠಗಳನ್ನು, ಚಟುವಟಿಕೆಗಳನ್ನು ನಾವು ಅಭ್ಯಾಸ ಮಾಡಿದೆವು. ಯಾವುದೆಲ್ಲ ಪಾಠವನ್ನು ಅಭ್ಯಾಸ ಮಾಡಿದ್ದೀರಿ? KS ನರಸಿಂಹಸ್ವಾಮಿಯವರು ಬರೆದಂತಹ ಶಿಲ್ಪಿಗಳ ಕಠಿಣ ದುಡಿಮೆಯನ್ನು ಬಿಂಬಿಸುವ ಬಾದಾಮಿ ಗುಹೆಯ ಬಳಿ ಎನ್ನುವ ಕವನದ ಬಳಿಕ ಮೀನಾ ಕಾಕೋಡ್ಕರ್ ಅವರು ಬರೆದಂತಹ ಹೀಗೊಂದು ಕನಸು ಹೀಗಿದೆ ಜೀವನ ಎನ್ನುವಂತಹ ಸೊಗಸಾದ ಒಂದು ಕಥೆಯನ್ನು ಅಭ್ಯಾಸ ಮಾಡಿದ್ದೇವೆ. ಆ ಕಥೆಯ ಬಳಿಕ ಮಹಾತ್ಮ ಗಾಂಧೀಜಿಯವರ ಆತ್ಮಕಥನದಿಂದ ಆಯ್ದಂತಹ ಭಾಗವನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ ಅವರು ಅನುವಾದಿಸಿದ ಕಾಯಕ ನಿಷ್ಠೆ ಎನ್ನುವಂತಹ ಪಾಠವನ್ನು ನಾವು ಮನನ ಮಾಡಿದ್ದೇವೆ. ಅದರ ಚಟುವಟಿಕೆಯನ್ನೆಲ್ಲ ಮುಗಿಸಿದ್ದೇವೆ. ಈ 2 ಘಟಕಗಳನ್ನು ನಾವು ಪೂರ್ತಿಗೊಳಿಸಿದ ಬಳಿಕ ಈಗ ನಾವು 3ನೆಯ ಘಟಕಕ್ಕೆ ಪ್ರವೇಶ ಮಾಡೋಣ. ಈ ಘಟಕದ ಹೆಸರು ವಿಜ್ಞಾನ ದರ್ಪಣ ಅಂತ. ದರ್ಪಣ ಅಂದರೆ ಏನು? ಕನ್ನಡಿ. ಈ ಘಟಕ ವಿಜ್ಞಾನಿಗಳ ಸಾಧನೆಗಳನ್ನು ನಮ್ಮ ಮುಂದಿರಿಸ್ತದೆ. ಒಂದು ಕನ್ನಡಿಯ ಮುಂದೆ ನಾವು ನಿಂತಾಗ ಆ ಕನ್ನಡಿ ನಮ್ಮನ್ನು ಪ್ರತಿಬಿಂಬಿಸ್ತದೆ. ಹಾಗೆ ಈ ಘಟಕ ವಿಜ್ಞಾನಿಗಳ ಸಾಧನೆಯನ್ನು ನಮ್ಮ ಕಣ್ಣ ಮುಂದಿರ್ತದೆ. ಆ ಘಟಕವನ್ನೊಮ್ಮೆ ತೆರೆಯಿರಿ ನೋಡೋಣ. ಆ ವಿಜ್ಞಾನ ದರ್ಪಣ ಎನ್ನುವ ಘಟಕದ ಆರಂಭದಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನೊಮ್ಮೆ ಗಮನಿಸಿ. ಆ ಚಿತ್ರವನ್ನು ನೋಡುವಾಗ ಆ ಚಿತ್ರದಲ್ಲಿ ಏನೆಲ್ಲ ನಿಮಗೆ ಕಾಣುತ್ತದೆ ಅದನ್ನು ಗಮನವಿಟ್ಟು ನೋಡಿ. ಯಂತ್ರಮಾನವ ಇರ್ಬೋದು, ಆ ಮಾನವನ ಕೈ ಬೆರಳುಗಳ ತುದಿಯಲ್ಲಿ ಒಂದು ಭೂಗೋಳದ ಚಿತ್ರ ಉಂಟು. ಅಂದರೆ ಇಡೀ ಪ್ರಪಂಚವನ್ನೇ ಆ ಮನುಷ್ಯ ತನ್ನ ಬೆರಳ ತುದಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಆ ಮನುಷ್ಯನ ದೇಹದೊಳಗೆ ಬೇರೆ ಬೇರೆ ಚಿತ್ರಗಳಿವೆ. ಅದನ್ನೆಲ್ಲ ಗಮನಿಸಿ. ಅಲ್ಲಿ ಪ್ರಯೋಗಶಾಲೆಯಲ್ಲಿರುವಂತಹ ಬೇರೆ ಬೇರೆ ವಸ್ತುಗಳನ್ನು ಅಲ್ಲಿ ಕಾಣಬಹುದು. ಅದನ್ನೆಲ್ಲ ಗಮನವಿಟ್ಟು ನೋಡಿದಾಗ ನಿಮಗೆ ಏನು ಅನ್ನಿಸ್ತದೆ? ಆ ಚಿತ್ರದ ಕೊನೆಗೆ ಒಂದು ಪ್ರಶ್ನೆ ಉಂಟು.
ಅದನ್ನೊಮ್ಮೆ ನೋಡಿ. ಮೇಲಿನ ಚಿತ್ರವನ್ನು ಗಮನಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ವಿಚಾರಗಳನ್ನು ಬರೆದು ತರಗತಿಯಲ್ಲಿ ಮಂಡಿಸಿರಿ. ನೀವು ಈ ತರಗತಿಯ ಬಳಿಕ ನಿಮಗೆ ಆ ಚಿತ್ರವನ್ನು ನೋಡುವಾಗ ಏನು ಅನ್ನಿಸಿತು ಎನ್ನುವುದನ್ನು ಬರೆದು ನಿಮ್ಮ ಭಾಷಾ ಅಧ್ಯಾಪಕರಿಗೆ ಇವತ್ತೇ ಕಳುಹಿಸಬೇಕು. ಮುಂದಿನ ತರಗತಿಗೆ ಬರುವಾಗ ಅದು ಮನೆಗೆಲಸವಾಗಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇರಬೇಕು. ಖಂಡಿತ ಬರೀತಿರಲ್ಲ? ಸರಿ. ಮುಂದಿನ ಪಾಠವನ್ನು ತೆರೆಯಿರಿ. ವಿಜ್ಞಾನಿಗೆ ಎನ್ನುವಂತಹ ಒಂದು ಪದ್ಯ ಉಂಟು. ಆ ಪದ್ಯವನ್ನು ನೋಡೋಣ. ಅದು ಬೆಟಗೇರಿ ಕೃಷ್ಣ ಶರ್ಮರು ಬರೆದಂತಹ ಒಂದು ಸುಂದರ ಕವಿತೆ. ಆ ಕವನದ ಕೊನೆಗೆ ಬೆಟಗೇರಿಯವರ ಕವಿ ಪರಿಚಯ ಇದೆ. ಅದನ್ನೊಮ್ಮೆ ಓದೋಣ. ಎಲ್ಲರೂ ಪುಸ್ತಕ ತೆರೆಯಿರಿ, ಅದನ್ನು ನೋಡಿ. ಬೆಟಗೇರಿ ಕೃಷ್ಣ ಶರ್ಮ ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬೆಟಗೇರಿಯಲ್ಲಿ 1900ನೇ ಇಸವಿಯಲ್ಲಿ ಜನಿಸಿದರು. ಆನಂದ ಕಂದ ಎಂಬುದು ಇವರ ಕಾವ್ಯನಾಮ. ಖ್ಯಾತ ಸಾಹಿತಿಯಾಗಿರುವ ಇವರು ಸುದರ್ಶನ, ಮಗಳ ಮದುವೆ, ರಾಜಯೋಗಿ, ಅಶಾಂತಿ ಪರ್ವ ಮೊದಲಾದ ಕಾದಂಬರಿಗಳನ್ನು, ಮುದ್ದನ ಮಾತು, ಅರುಣೋದಯ, ಒಡನಾಡಿ, ಕಾರ ಹುಣ್ಣಿಮೆ, ನಲ್ವಾಡುಗಳು ಮೊದಲಾದ ಕವನ ಸಂಕಲನಗಳನ್ನು, ಮಾತನಾಡುವ ಕಲ್ಲು, ಕಳ್ಳರ ಗುರು ಮತ್ತು ಇತರ ಕಥೆಗಳು ಮೊದಲಾದ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ಮಗಳ ಮದುವೆ ಕಾದಂಬರಿಗೆ 1951ರಲ್ಲಿ ಮುಂಬೈ ಸರಕಾರದ ಪ್ರಥಮ ಬಹುಮಾನ ಬಂದಿದೆ. ಪತ್ರಿಕೋದ್ಯಮಿಯೂ ಆಗಿದ್ದ ಇವರು ಸ್ವಧರ್ಮ ಹಾಗೂ ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು. ಮಾತ್ರವಲ್ಲದೆ 1938ರಲ್ಲಿ ಜಯಂತಿ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿ ಮುನ್ನಡೆಸಿದ್ದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಸ್ಥಾನ ಇವರಿಗೆ ಸಂದ ಗೌರವ. ಕರ್ನಾಟಕ ವಿವಿಯು ಇವರಿಗೆ ಡಿ.ಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ವಿಜ್ಞಾನಿಗೆ ಕವನವನ್ನು ಇವರ ಜಯಂತಿ ಮಾಸಪತ್ರಿಕೆಯಿಂದ ಆರಿಸಲಾಗಿದೆ. ಕವಿ ಪರಿಚಯವನ್ನು ಓದಿದಿರಲ್ಲವೇ ಮಕ್ಕಳೇ? ಅವರ ವಿಜ್ಞಾನಿಗೆ ಎನ್ನುವ ಕವನವನ್ನು ನಾವೀಗ ನೋಡೋಣ. ಆ ಪದ್ಯವನ್ನೊಮ್ಮೆ ತೆರೆಯಿರಿ. ಪದ್ಯವನ್ನು ಒಮ್ಮೆ ಮೌನವಾಗಿ ಓದಿ ನೋಡೋಣ. ವಿಜ್ಞಾನಿಗೆ ಎನ್ನುವ ಆ ಕವನವನ್ನು ಮೌನವಾಗಿ ಒಮ್ಮೆ ಓದಿ. ಇನ್ನು ನಿಮ್ಮದೇ ರಾಗದಲ್ಲಿ ಅದನ್ನು ನೀವು ಗಟ್ಟಿಯಾಗಿ ಹಾಡಬೇಕು. ಯಾರು ಹಾಡ್ತೀರಿ ನೋಡೋಣ? ಎಲ್ಲರೂ ಹಾಡಬೇಕು. ಈಗ ಯಾರು ಹಾಡ್ತೀರಿ? ನೀನು ಹಾಡ್ತೀಯಾ? ಶ್ರೀಲತಾ ಹಾಡ್ತಾಳೆ. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣಗುವೆ ನೀ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣಗುವೆ ನೀ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ, ಧನು ಧನು ವಿಜ್ಞಾನಿ. ಗಾಳಿಯನ್ನು ಮನೆಯಾಳಿನಂತೆ ಮಾಡಿದೆಯೋ ಮಾಟಗಾರ, ಜಾಳು ಉಗಿಯೊಳಡಗಿರುವ ಅಮಿತ ಬಲ ಕಂಡ ನೋಟಗಾರ. ಗಾಳಿಯನ್ನು ಮನೆಯಾಳಿನಂತೆ ಮಾಡಿದೆಯೋ ಮಾಟಗಾರ, ಜಾಳು ಉಗಿಯೊಳಡಗಿರುವ ಅಮಿತ ಬಲ ಕಂಡ ನೋಟಗಾರ. ಹರಿವ ನೀರೊಳಗೆ ಹುದುಗಿ ಕುಳಿತ ಹೆಮ್ಮಿಂಚ ಹುಡುಕಿದವನೀ, ಭಾನುಭೂಮಿಗಳ
ಅಳೆದು ಬಳಚುತಿಹೆ ಭಲೆ ಭಲೆ ವಿಜ್ಞಾನಿ, ಭಲೆ ಭಲೆ ವಿಜ್ಞಾನಿ. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣಗುವೆ ನೀ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ, ಧನು ಧನು ವಿಜ್ಞಾನಿ. ಸಾವಿರಗಾವುದ ದೂರ ಕಥೆಯ ಕುಳಿತಲ್ಲಿಯೇ ಕೇಳಿಸುವೆ, ಸಾವಿರ ಸಾವಿರ ಯೋಜನದಾಟವ ಎಲ್ಲೆಡೆ ಕೇಳಿಸುವೆ. ಸಾವಿರಗಾವುದ ದೂರ ಕಥೆಯ ಕುಳಿತಲ್ಲಿಯೇ ಕೇಳಿಸುವೆ, ಸಾವಿರ ಸಾವಿರ ಯೋಜನದಾಟವ ಎಲ್ಲೆಡೆ ಕೇಳಿಸುವೆ. ಜೀವ ಜೀವಗಳ ಠಾವು ನೆಲೆಯ ತಪದಿಂದ ಕಂಡ ಮೌನಿ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ, ಧನು ಧನು ವಿಜ್ಞಾನಿ. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣಗುವೆ ನೀ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ, ಧನು ಧನು ವಿಜ್ಞಾನಿ. ಮಾನವರಿಗೆ ಬಾನೊಳು ಹಾರಾಡುವ ತ್ರಾಣವಿತ್ತ ಧೀರ, ಅಣುವಿನೊಳಡಗಿಹ ಅನಂತ ಶಕ್ತಿಯ ತುಡುಕಿ ಹಿಡಿದ ವೀರ. ಮಾನವರಿಗೆ ಬಾನೊಳು ಹಾರಾಡುವ ತ್ರಾಣವಿತ್ತ ಧೀರ, ಅಣುವಿನೊಳಡಗಿಹ ಅನಂತ ಶಕ್ತಿಯ ತುಡುಕಿ ಹಿಡಿದ ವೀರ. ತಿಂಗಳ ಲೋಕಕ್ಕೆ ತೆರಳಲು ಕಟ್ಟುತ್ತಲಿರುವೆ ನನಸಿನೇಣಿ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಭಲೆ ಭಲೆ ವಿಜ್ಞಾನಿ, ಭಲೆ ಭಲೆ ವಿಜ್ಞಾನಿ. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣಗುವೆ ನೀ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ, ಧನು ಧನು ವಿಜ್ಞಾನಿ. ಸರಿ, ಬಹಳ ಚೆನ್ನಾಗಿ ಹಾಡಿದ್ದಾಳೆ. ಎಲ್ಲರೂ ಅವಳಿಗೆ ಒಂದು ಚಪ್ಪಾಳೆ ಕೊಡಿ. ಈಗ ಈ ಕವನವನ್ನು ಒಮ್ಮೆ ನೀವು ಮೌನವಾಗಿ ಓದಿದ್ದೀರಿ, ಆ ಬಳಿಕ ಗಟ್ಟಿಯಾಗಿ ಹಾಡಿದ್ದನ್ನು ಕೇಳಿದಿರಿ. ಕವನ ಸರಿಯಾಗಿ ಅರ್ಥ ಆಯಿತೇ? ಇಲ್ಲ, ಕೆಲವರಿಗೆ ಅರ್ಧಂಬರ್ಧ ಅರ್ಥ ಆಗಿರ್ಬೋದು. ಸರಿಯಾಗಿ ಒಂದು ಕವನ ಅರ್ಥ ಆಗಬೇಕಿದ್ರೆ ನಾವು ಏನು ಮಾಡಬೇಕು? ಅಲ್ಲಿರುವ ನಿಮಗೆ ಪರಿಚಯ ಇಲ್ಲದ ನವೀನ ಪದಗಳು ಅಂತ ಇರ್ಬೋದು, ಅಥವಾ ಅರ್ಥ ಗೊತ್ತಿಲ್ಲದ ಹೊಸ ಪದಗಳು ಇರ್ಬೋದು. ಕೆಲವೊಮ್ಮೆ ನೀವು ಪದಗಳನ್ನು ಕೇಳಿರ್ಬೋದು, ಆದರೆ ಅರ್ಥ ಗೊತ್ತಿಲ್ಲದೇ ಇರ್ಬೋದು. ಅಂತಹ ಪದಗಳನ್ನು ನೀವು ಮೊದಲು ಪಟ್ಟಿ ಮಾಡಬೇಕು. ನೋಡಿ, ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಅಂತಹ ಪದಗಳನ್ನು, ನಿಮಗೆ ಅರ್ಥ ಗೊತ್ತಿಲ್ಲದ ಪದಗಳನ್ನು ಪಟ್ಟಿ ಮಾಡ್ತಾ ಹೋಗಿ. ನವೀನ ಪದಗಳು ಅಂತ ಹೇಳಿಕೊಂಡು ಒಂದು ಪಟ್ಟಿ ಮಾಡ್ತಾ ಹೋಗಿ. ಅಲ್ಲಿ ಯಾವ ಪದಗಳು ಗೊತ್ತಿಲ್ಲ ಅದನ್ನೆಲ್ಲ, ಕಲ್ಯಾಣ ಶಕ್ತಿ ಗೊತ್ತಿಲ್ಲ ಇದ್ರೆ ಅದನ್ನು ಬರೆಯುವುದು. ಹಣುಗು, ಬಾನು, ಧನು, ಜಾಳು, ಯಾವೆಲ್ಲ ಪದಗಳು ಗೊತ್ತಿಲ್ಲ ಅದನ್ನೆಲ್ಲ ಬರೆಯುತ್ತಾ ಹೋಗಿ. ಸರಿ, ಬರಿತಾ ಹೋಗಿ ಯಾವುದೆಲ್ಲ ಪದ ಗೊತ್ತಿಲ್ಲ ಅದೆಲ್ಲ. ಆ ಬಳಿಕ ಪಾಠ ಪುಸ್ತಕದ ಕೊನೆಗೆ ಪದಕೋಶ ಉಂಟು, ಅರ್ಥಕೋಶ. ಅದನ್ನು ತೆರೆಯಿರಿ. ಅದನ್ನು ತೆರೆದು ಆ ಪದಗಳಿಗೆ ಅರ್ಥವನ್ನು ಅಲ್ಲಿ ಹುಡುಕಿ. ಮನೆಯಲ್ಲಿ ಬೇರೆ ಡಿಕ್ಷನರಿಗಳಿರ್ಬೋದು, ಪದಕೋಶಗಳಿರ್ಬೋದು, ಅದನ್ನು ಉಪಯೋಗಿಸ್ಬೋದು. ಇಲ್ಲವೇ ನಿಮ್ಮ ಮೊಬೈಲ್ನಲ್ಲಿ ಪದಕೋಶಗಳು ಉಂಟು. ಪ್ಲೇಸ್ಟೋರಿಗೆ ಹೋದರೆ ಅಲ್ಲಿ ಕನ್ನಡದ ಹಲವಾರು ಡಿಕ್ಷನರಿಗಳು ಉಂಟು. ಕನ್ನಡ ಸಾಹಿತ್ಯ ಪರಿಷತ್ತು ನಿಘಂಟು ಉಂಟು, ಬಹಳ ಸುಂದರವಾಗಿ ಉಂಟದು. ಹೆಚ್ಚಿನ ಎಲ್ಲ ಪದಗಳ ಅರ್ಥವೂ ಉಂಟು. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನೀವು ಆ ಪದಗಳನ್ನು ಟೈಪ್ ಮಾಡಿದರೆ ಅದರ ಅರ್ಥ ಕೂಡಲೇ ಬರ್ತದೆ. ಹಾಗೆ ಮಾಡ್ಬೋದು. ಸರಿ, ಬರ್ದ್ರಾ ಮಕ್ಕಳೇ? ಕೆಲವೊಂದು ಪದಗಳ ಅರ್ಥ ಸಿಕ್ಕದೇ ಇದ್ದರೆ ನೀವು ನಿಮ್ಮ ಭಾಷಾ ಅಧ್ಯಾಪಕರಿಗೆ ಫೋನ್ ಮಾಡಿ ಕೇಳ್ಬೋದು. ಈಗ ನಾನೊಂದು ಪಟ್ಟಿಯನ್ನು ಕೊಡ್ತಾ ಇದ್ದೇನೆ, ಅದನ್ನೊಮ್ಮೆ ಗಮನಿಸಿ.
ನವೀನ ಪದಗಳ ಅರ್ಥ. ನೋಡಿರಲ್ಲ ಮಕ್ಕಳೇ, ಅಲ್ಲಿ ಕೆಲವು ಪದಗಳ ಅರ್ಥವನ್ನು ಕೊಟ್ಟಿದ್ದೇನೆ. ಹೀಗೆ ಇನ್ನು ಉಳಿದ ಪದಗಳು ನಿಮಗೆ ಕಷ್ಟವಾಗಿದ್ದರೆ ಅದರ ಅರ್ಥವನ್ನು ನೀವು ಹೀಗೆ ನೋಡಿ ಬರೀಬೇಕು. ಈಗ ನಿಮಗೆ ಪದ್ಯ ಇನ್ನಷ್ಟು ಅರ್ಥ ಆಗಿರ್ಬೋದು. ಇಷ್ಟು ಪದಗಳ ಅರ್ಥವನ್ನು ತಿಳಿದ ಬಳಿಕ ನಿಮಗೆ ಈ ಪದ್ಯದ ಅರ್ಥ ಸ್ವಲ್ಪ ಆಗಿರಬಹುದು. ಇನ್ನೂ ಆಗದಿದ್ದರೆ ನಾವು ಏನು ಮಾಡಬೇಕು? ಅಲ್ಲಿರುವಂತಹ ಸ್ವಲ್ಪ ಸಂಧಿ ಪದಗಳು ಇದ್ದರೆ ಅದನ್ನು ಬಿಡಿಸಿ ಬರಿಬೇಕು, ಪದ ವಿಂಗಡಣೆ ಮಾಡಬೇಕು. ಅದಕ್ಕೆ ಬೇಕಾಗಿ ನಿಮಗೆ ಒಂದಕ್ಕಿಂತ ಹೆಚ್ಚು ಪದಗಳು ಸೇರಿರುವಂತಹ ಪದಗಳು ಇದ್ದರೆ ಅದನ್ನು ನೀವು ಬಿಡಿಸಿ ಬರೆಯಿರಿ. ಅದಕ್ಕೆ ನಾವು ಪದ ವಿಂಗಡಣೆ ಅಂತ ಹೇಳೋದು. ಹಾಗೆ ಮಾಡ್ತಾ ಹೋಗಿ. ಕಾಣದಿರುವ, ಕಾಣದೇ ಇರುವ ಅಂತ ಬರೆಯುವಾಗ ನಿಮಗೆ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ಬಳಚುತಿಹೆ, ಬಳಚುತ ಇಹೆ. ಮನೆಯಾಳಿನಂತೆ, ಮನೆಯ ಆಳಿನಂತೆ. ಹಾಗೆ ವಿಂಗಡಿಸುವಾಗ ಅರ್ಥ ಸ್ಪಷ್ಟ ಆಗ್ತದೆ. ಉಗಿಯೊಳಗಡಗಿರುವ, ಉಗಿಯ ಒಳಗೆ ಅಡಗಿ ಇರುವ. ನೀರೊಳಗೆ, ಅದೇ ರೀತಿ ಅಂತಹ ಪದಗಳನ್ನೆಲ್ಲ ಪಟ್ಟಿ ಮಾಡ್ತಾರೆ. ಯೋಜನ ದಾಟವ, ಬಳಚುತಿಹೆ, ಕಟ್ಟುತ್ತಲಿರುವೆ. ಹಾಗೆ ಆ ಪದಗಳನ್ನು ಬಿಡಿಸಿ ಬರೆದಾಗ ನಿಮಗೆ ಅರ್ಥ ಮತ್ತಷ್ಟು ಸ್ಪಷ್ಟ ಆಗ್ತದೆ. ಉದಾಹರಣೆಗೆ ಸ್ವಲ್ಪ ಪದಗಳನ್ನು ನಾನು ಬಿಡಿಸಿ ಬರೆದ ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದೇನೆ, ಅದನ್ನು ಗಮನಿಸಿ. ಉಳಿದ ಪದಗಳನ್ನು ಅದೇ ರೀತಿ ನೀವು ಬರೆಯುತ್ತಾ ಹೋಗಿ. ಹಾಗೆ ನಿಮಗೆ ಈ ಪದ್ಯ ಅದರ ಆಶಯ ನಿಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಆಗ ಯಾವುದೇ ಕವನವನ್ನು ಕೊಟ್ಟರೂ ಕೂಡ ಯಾರದೇ ಸಹಾಯ ಇಲ್ಲದೆ ನಿಮಗೆ ಸ್ವಂತವಾಗಿ ಈ ರೀತಿಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಆಗ್ತದೆ. ಇನ್ನು ನಾವು ಆ ಕವನವನ್ನು ಮತ್ತೊಮ್ಮೆ ಓದೋಣ. ವಿಜ್ಞಾನಿಗೆ ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣುಗುವೆನಿ. ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ. ಗಾಳಿಯನ್ನು ಮನೆಯಾಳಿನಂತೆ ಮಾಡಿದೆಯೋ ಮಾಟಗಾರ. ಜಾಳುಗಿಯೊಳಗಡಗಿರುವ ಅಮಿತ ಬಲ ಕಂಡ ನೋಟಗಾರ. ಹರಿವ ನೀರೊಳಗೆ ಹುದುಗಿ ಕುಳಿತ ಹೆಮ್ಮಿಂಚ ಹುಡುಕಿದವನಿ. ಭಾನುಭೂಮಿಗಳ ಅಳೆದು ಬಳಚುತಿಹೆ ಭಲೆ ಭಲೆ ವಿಜ್ಞಾನಿ. ಸಾವಿರ ಗಾವುದ ದೂರ ಕಥೆಯ ಕುಳಿತಲ್ಲಿಯೇ ಕೇಳಿಸುವೆ. ಸಾವಿರ ಸಾವಿರ ಯೋಜನ ದಾಟವ ಎಲ್ಲೆಡೆ ಕೇಳಿಸುವೆ. ಜೀವ ಜೀವಗಳ ಟಾವು ನೆಲೆಯ ತಪದಿಂದ ಕಂಡ ಮೌನಿ. ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ಧನು ವಿಜ್ಞಾನಿ. ಮಾನವರಿಗೆ ಬಾನಲು ಹಾರಾಡುವ ತ್ರಾಣವಿತ್ತ ಧೀರ. ಅಣುವಿನೊಳಡಗಿಹ ಅನಂತ ಶಕ್ತಿಯ ತುಡುಕಿ ಹಿಡಿದ ವೀರ. ತಿಂಗಳ ಲೋಕಕ್ಕೆ ತೆರಳಲು ಕಟ್ಟುತ್ತಲಿರುವೆ ನನಸಿನೇಣಿ. ಭಾನುಭೂಮಿಗಳ ಅಳೆದು ಬಳಚುತಿಹೆ ಬಲೆ ಬಲೆ ವಿಜ್ಞಾನಿ. ಕೇಳಿದ್ರಲ್ಲ ಮಕ್ಕಳೇ, ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಆನಂದ ಕಂದರು. ಈಗಾಗಲೇ ನೀವು ಪದಕೋಶದ ಸಹಾಯದಿಂದ ಅರ್ಥವನ್ನು ಬರೆದ ಕಾರಣ, ಪದಗಳನ್ನು ವಿಂಗಡಿಸಿ ಬರೆದ ಕಾರಣ ನಿಮಗೆ ಕವನದ ಆಶಯ ಸ್ಪಷ್ಟವಾಗಿರಬಹುದು. ಆದರೂ ಇನ್ನೊಮ್ಮೆ ನಾನು ವಿವರಿಸ್ತಾ ಹೋಗ್ತೇನೆ. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣುಗುವೆನಿ. ಈ ವಿಜ್ಞಾನ ದರ್ಪಣ ಎನ್ನುವಂತಹ ಘಟಕದಲ್ಲಿ ಬರುವ ಈ ಆರಂಭದ ಪಾಠವೇ ವಿಜ್ಞಾನಿಗಳ ಸಾಧನೆಯನ್ನು ನಮ್ಮ ಮುಂದಿಡ್ತಾ ಉಂಟು. ಇನ್ನು ಮುಂದೆ ಬರುವ ಪಾಠಗಳು ವಿಜ್ಞಾನಿಗಳ ಸಾಧನೆಯನ್ನೇ ಹೇಳುತ್ತದೆ. ಮತ್ತೆ ಬರುವ ಮೊಳಕೆಯ ಸಿರಿಯಾಗಿರ್ಬೋದು, ಡಾಕ್ಟರ್ ಸ್ಟೀಫನ್ ಹಾಕಿಂಗರ ಸಾಧನೆಯನ್ನು ಹೇಳುತ್ತದೆ. ಆ ಬಳಿಕ ಕೊನೆಗೆ ಬರುವಂತಹ ಜಂಗಮಗಂಟೆ ಎನ್ನುವಂತಹ ಪಾಠವು ಮೊಬೈಲ್ನ ಬಗ್ಗೆ ಹೇಳುತ್ತದೆ. ಹೀಗೆ ಈ ಘಟಕದಲ್ಲಿ ಬರುವಂತಹ ಹೆಚ್ಚಿನ ಪಾಠಗಳು ವಿಜ್ಞಾನಿಗಳ ಸಾಧನೆಯನ್ನು ಹೇಳುತ್ತಾ ಉಂಟು. ಆದ್ದರಿಂದಲೇ ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣುಗುವೆ ನೀ ಅಂತ ಹೇಳಿದ್ದು. ವಿಜ್ಞಾನಿ ಏನು ಮಾಡ್ತಾ ಇದ್ದಾನೆ?
ಸಾಮಾನ್ಯ ಮನುಷ್ಯರಿಗೆ ಕಾಣದೇ ಇರುವಂತಹ ನಮ್ಮ ಕಣ್ಣುಗಳಿಗೆ, ನಮ್ಮ ಆಲೋಚನೆಗೆ ನಿಲುಕದಂತಹ ಹಲವು ಶಕ್ತಿಗಳು ಉಂಟು. ಆ ಶಕ್ತಿಗಳನ್ನು ಕಂಡು ಹುಡುಕಲಿಕ್ಕೆ ವಿಜ್ಞಾನಿ ಪ್ರಯತ್ನಿಸ್ತಾನೆ. ಕಲ್ಯಾಣ ಶಕ್ತಿ ಅಂದರೆ ನಾವು ಈಗಾಗಲೇ ಅರ್ಥ ಬರೆದಿದ್ದೇವೆ, ಒಳ್ಳೆಯ ಶಕ್ತಿ. ಕಾಣದೇ ಇರುವ ನಮ್ಮ ಕಣ್ಣಿಗೆ, ಸಾಧಾರಣ ಮನುಷ್ಯರ ಕಣ್ಣಿಗೆ ಕಾಣದೇ ಇರುವಂತಹ ಒಳ್ಳೆಯ, ಮನುಷ್ಯನಿಗೆ ಪ್ರಯೋಜನಕಾರಿಯಾಗುವಂತಹ ಹಲವು ಶಕ್ತಿಗಳನ್ನು ಕಾಣಲು ಹಣುಗುವೆ ನೀ. ಹಣುಗು ಅಂದರೆ ಅತಿಯಾದ ಸಾಹಸ ಮಾಡು, ತುಂಬ ಪ್ರಯತ್ನಿಸು. ಅಂದರೆ ಊಟ ನಿದ್ರೆಯನ್ನು ತ್ಯಜಿಸಿ ವಿಜ್ಞಾನಿ ಸಂಶೋಧನೆ ಮಾಡ್ತಾನೆ, ಕಷ್ಟಪಟ್ಟು ಸಂಶೋಧನೆ ಮಾಡ್ತಾನೆ, ಪ್ರಯತ್ನಿಸ್ತಾನೆ ತುಂಬ. ಅನ್ನೇ ಹೇಳಿದ್ದು. ಕಾಣದಿರುವ ಕಲ್ಯಾಣ ಶಕ್ತಿಗಳ ಕಾಣಲು ಹಣುಗುವೆ ನೀ. ಸಾಮಾನ್ಯ ಮನುಷ್ಯರಿಗೆ ಕಾಣದಂತಹ ಒಳ್ಳೊಳ್ಳೆಯ ಶಕ್ತಿಗಳನ್ನು ಕಾಣಲಿಕ್ಕೆ ನೀನು ತುಂಬ ಸಾಹಸ ಪಡುತ್ತಿರುವೆ. ಭಾನು ಭೂಮಿಗಳ ಅಳೆದು ಬಳಚುತಿಹೆ ಧಣು ಧಣು ವಿಜ್ಞಾನಿ. ಭಾನು ಅಂದರೆ ಅಂತ ಆಕಾಶ. ಭಾನು ಮಹಾಪ್ರಾಣ ಬಂದರೆ ಸೂರ್ಯ, ಭಾನುವಾರ ಅಂತೆಲ್ಲ ಕೇಳಿದ್ದೀರಿ, ಆದಿತ್ಯವಾರ ಎಲ್ಲ ಸೂರ್ಯ. ಅಂದರೆ ಭಾನು ಅಲ್ಪ ಪ್ರಾಣ ಬಂದರೆ ಆಕಾಶ. ಭಾನು ಭೂಮಿಗಳ ಅಳೆದು ಬಳಚುತಿಹೆ ಧಣು ಧಣು ವಿಜ್ಞಾನಿ. ಒಬ್ಬ ವಿಜ್ಞಾನಿ ಭೂಮಿಯಲ್ಲಿ ಮಾತ್ರ ಸಂಶೋಧನೆ ಮಾಡ್ತಾ ಇಲ್ಲ, ಅವ ಆಕಾಶದಲ್ಲೂ ಖಗೋಳಶಾಸ್ತ್ರವನ್ನು ಬಿಟ್ಟಿಲ್ಲ. ಇಡೀ ಭೂಮಿಯನ್ನು, ಆಕಾಶವನ್ನು, ನಮ್ಮ ತ್ರಿವಿಕ್ರಮನ ಹಾಗೆ ಆಕಾಶದ ಎತ್ತರಕ್ಕೆ ಬೆಳೆದ ತ್ರಿವಿಕ್ರಮನ ಹಾಗೆ ಈ ವಿಜ್ಞಾನಿಯು ಭೂಮಿಯನ್ನು, ಆಕಾಶವನ್ನು ಅಳೆದು ಸ್ಪರ್ಶಿಸಿದ್ದಾನೆ. ಬಳಚುತಿಹೆ ನೇವರಿಸು ಸವರು. ಬಳಚು ಅಂದರೆ ನೇವರಿಸು ಸವರು ಅಂತ. ಅವ ಎಲ್ಲ ಇಡೀ ಆಕಾಶಕ್ಕೆ ಅವ ತಲುಪಿದ್ದಾನೆ. ಆಕಾಶದ ಎಲ್ಲ ಮೂಲೆಗಳನ್ನು ಅವ ನೇವರಿಸಿದ್ದಾನೆ, ಸವರಿದ್ದಾನೆ, ಸ್ಪರ್ಶಿಸಿದ್ದಾನೆ. ಅಲ್ಲೆಲ್ಲ ಪ್ರಯೋಗ ಮಾಡಿದ್ದಾನೆ ಅಂತ, ಹಲವು ಸಂಶೋಧನೆ ಮಾಡಿದ್ದಾನೆ ಅಂತ. ಭಾನುವಿನಲ್ಲೂ, ಆಕಾಶದಲ್ಲೂ, ಭೂಮಿಯಲ್ಲೂ ವಿಜ್ಞಾನಿ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾನೆ. ಆದ ಕಾರಣ ಕವಿ ಹೇಳುತ್ತಾ ಇದ್ದಾರೆ, ಧಣು ಧಣು ವಿಜ್ಞಾನಿ. ಧನು ಅಂದರೆ ಭಲೆ, ಬಾಪು, ಧನ್ಯ. ಒಬ್ಬ ಒಳ್ಳೆಯ ಕೆಲಸ ಮಾಡಿದಾಗ ಅವನನ್ನು ಹೊಗಳುತ್ತೇವೆ, ಭಲೆ ಭಲೆ, ಶಹಬಾಸ್ ಅಂತ ಹೇಳಿಕೊಂಡು. ಹಾಗೆ ಇದು ಧಣು ಧಣು ಅಂದರೆ ಬಳಿರೆ, ಶಹಬಾಸ್, ಧನ್ಯ, ಪಾಪು ಎನ್ನುವ ಅರ್ಥ ಭಲೆ. ಅದರಿಂದ ಧಣು ಧಣು ವಿಜ್ಞಾನಿ. ಎಲ್ಲ ಈ ವಿಜ್ಞಾನಿ ಸಮೂಹವನ್ನು ಕವಿ ಕೊಂಡಾಡ್ತಾ ಇದ್ದಾರೆ. ಭಾನು ಭೂಮಿಗಳನ್ನು ಅಳೆದು ಅಲ್ಲೆಲ್ಲ ವ್ಯಾಪಿಸಿ ಸವರಿ ಹಲವಾರು ಸಂಶೋಧನೆಗಳನ್ನು ಮಾಡಿದ ವಿಜ್ಞಾನಿ ನಿನಗೆ ಬಳಿರೆ, ಶಹಬಾಸ್ ಅಂತ ಬೆಟಗೇರಿಯವರು ಹೇಳ್ತಾ ಇದ್ದಾರೆ. ಏನೆಲ್ಲ ಮಾಡಿದ್ದಾನೆ ಅಂತ ಮತ್ತೆ ವಿವರಿಸಿ ಹೇಳ್ತಾ ಇದ್ದಾರೆ. ಗಾಳಿಯನ್ನು ಮನೆಯಾಳಿನಂತೆ ಮಾಡಿದೆಯೋ ಮಾಟಗಾರ, ಜಾಳು ಉಗಿಯೊಳಗಡಗಿರುವ ಅಮಿತ ಬಲ ಕಂಡ ನೋಟಗಾರ, ಹರಿವ ನೀರೊಳಗೆ ಹುದುಗಿ ಕುಳಿತ ಹೆಮ್ಮಿಂಚ ಹುಡುಕಿದವನಿ, ಭಾನು ಭೂಮಿಗಳ ಅಳೆದು ಬಳಚುತಿಹೆ ಭಲೆ ಬಲೆ ವಿಜ್ಞಾನಿ. ಗಾಳಿಯನ್ನು ಮನೆಯ ಕೆಲಸದವನ ಹಾಗೆ ಮಾಡಿಕೊಂಡಿದ್ದಾನೆ. ಆಳು ಅಂದರೆ ಸೇವಕ, ನಮ್ಮ ಮನೆಯ ಸೇವಕ. ನಾವು ಹೇಳಿದ ಎಲ್ಲ ಕೆಲಸ ಮಾಡ್ತಾನೆ. ಹಾಗೆ ವಿಜ್ಞಾನಿ ಗಾಳಿಯನ್ನು ತನಗೆ ಬೇಕಾದ ಹಾಗೆ ದುಡಿಸಿಕೊಂಡಿದ್ದಾನೆ. ತುಂಬ ಸೆಕೆಯಾಗಿ ನಾವು ಕೂತಾಗ ಸ್ವಿಚ್ ಹಾಕಿದರೆ ಸಾಕು, ಫ್ಯಾನ್ ತಿರುಗುತ್ತದೆ. ಚಳಿ ಆಗ್ತದ, ಫ್ಯಾನನ್ನು ನಾವು ನಿಲ್ಲಿಸುವಾಗ ಫ್ಯಾನು ನಿಲ್ತದೆ. ಇದೆಲ್ಲ ವಿಜ್ಞಾನಿಯ ಮಹಿಮೆ. ಇಡೀ ಗಾಳಿಯನ್ನು ನಮಗೆ ಹೇಗೆ ಬೇಕೋ ಹಾಗೆ ದುಡಿಸಿಕೊಂಡವ ವಿಜ್ಞಾನಿ. ಅದರಿಂದ ಗಾಳಿಯನ್ನು ಮನೆಯ ಕೆಲಸದವನ ಹಾಗೆ, ಮನೆಯ ಆಳಿನ ಅಂತೆ ಮಾಡಿದೆಯೋ ಮಾಟಗಾರ. ಮಾಟಗಾರ ಮಂತ್ರತಂತ್ರಗಳನ್ನೆಲ್ಲ ಮಾಡುವವ, ಜಾದೂಗಾರ. ಮಾಟ ಮಂತ್ರಗಳನ್ನು ಮಾಡುವಂತಹ ಮಾಟಗಾರ ಏನು ಮಾಡ್ತಾನೆ? ಅವನ ಮಂತ್ರಶಕ್ತಿಯಿಂದ ಯಾವುದೇ ವ್ಯಕ್ತಿಯನ್ನು, ಪ್ರಾಣಿಯನ್ನು ಅವನಿಗೆ ಬೇಕಾದ ಹಾಗೆಯೇ ಕೀಳಿಸುವಂತಹ ಶಕ್ತಿ ಅವನಿಗೆ ಉಂಟು. ತನಗೆ ಬೇಕಾದ ಹಾಗೆಯೇ ನಿಯಂತ್ರಿಸುವಂತಹ ಸಾಮರ್ಥ್ಯ ಅವನಿಗೆ, ಮಾಟಗಾರನಿಗೆ ಉಂಟು. ಅದರಿಂದ ಗಾಳಿಯನ್ನು ಮನೆಯ ಕೆಲಸದವನ ಹಾಗೆ ಮಾಡಿಕೊಂಡ ಮಾಟಗಾರ ಈ ವಿಜ್ಞಾನಿ. ಜಾಳು ಉಗಿಯೊಳಗೆ ಅಡಗಿರುವ ಅಮಿತ ಬಲ ಕಂಡ ನೋಟಗಾರ. ಜಾಳು ನಿಷ್ಪ್ರಯೋಜಕವಾದ ಉಗಿ. ಉಗಿ ನಾವೆಲ್ಲರೂ ನೋಡ್ತೇವೆ, ಅನ್ನ ಬೇಯಿಸುವಾಗಲೂ ಮೇಲೆ ಉಗಿ ಬರ್ತದೆ, ನೀರಿನ ಆವಿ ಬರ್ತದೆ. ಹಾಗೆ ಯಾವುದೇ ಪ್ರಯೋಜನವಿಲ್ಲದಂತಹ ಜಾಳು ಅಂದರೆ ನಿಷ್ಪ್ರಯೋಜಕ. ನಿಷ್ಪ್ರಯೋಜಕ ಉಗಿಯನ್ನು ನೋಡಿದಂತಹ ವಿಜ್ಞಾನಿ ಅದರಲ್ಲಿರುವಂತಹ ಅಪಾರ ಶಕ್ತಿಯನ್ನು ಗಮನಿಸಿದ.
ಉಗಿಬಂಡಿ ಅಂತೆಲ್ಲ ಕೇಳಿರ್ಬೋದು, ರೈಲು ಅಲ್ಲೋ, ರೈಲು ಗಾಡಿ 1000 ಸಂಖ್ಯೆಯಲ್ಲಿ ಜನರನ್ನು ಎಳೆದುಕೊಂಡು ಹೋಗ್ತದೆ. ಹಾಗೆ ಈ ಉಗಿಯಲ್ಲಿ ಅಡಗಿರುವಂತಹ ಅಮಿತ ಬಲ, ಅಮಿತ ಅಂದರೆ ತುಂಬ, ಲೆಕ್ಕವಿಲ್ಲದಷ್ಟು, ಬಲ ಅಂದರೆ ಶಕ್ತಿ, ಶಕ್ತಿಯನ್ನು ಕಂಡ ನೋಟಗಾರ, ನೋಟಗಾರ ಅಂದರೆ ಸಮರ್ಥ ಎನ್ನುವ ಅರ್ಥ. ಜಾಳು ಉಗಿಯೊಳಗೆ, ನಿಷ್ಪ್ರಯೋಜಕವಾದ ಉಗಿಯಲ್ಲಿ ಇರುವಂತಹ ಅಮಿತ ಶಕ್ತಿಯನ್ನು ಕಂಡ ಸಮರ್ಥ ಈ ವಿಜ್ಞಾನಿ. ಹರಿವ ನೀರೊಳಗೆ ಹುದುಗಿ ಕುಳಿತ ಹೆಮ್ಮಿಂಚ ಹುಡುಕಿದವನಿ. ಹೆಮ್ಮಿಂಚು ಅಂದರೆ ಹಿರಿದು ಮಿಂಚು, ದೊಡ್ಡ ಮಿಂಚು ಅಂತೇಳಿದರೆ ವಿದ್ಯುತ್. ಹೆಮ್ಮಿಂಚು ಅಂದರೆ ವಿದ್ಯುತ್. ಹೆಮ್ಮಿಂಚನ್ನು ವಿಂಗಡಿಸುವಾಗ ನಾವು ವಿಗ್ರಹವಾಕ್ಯ ಮಾಡುವಾಗೆಲ್ಲ ಹಿರಿದು ಮಿಂಚು ಅಂತ ಹೇಳೋದು. ಅದರಿಂದ ಹಿರಿದು ದೊಡ್ಡ, ದೊಡ್ಡ ಮಿಂಚು. ಆ ದೊಡ್ಡ ಮಿಂಚಿನ ಹಾಗಿರುವಂತಹ ಈ ವಿದ್ಯುತ್ತನ್ನು ಕಂಡು ಹುಡುಕಿದವ ವಿಜ್ಞಾನಿ. ಹರಿಯುವ ನೀರೊಳಗೆ, ನಾವು ಎಷ್ಟೋ ಹರಿಯುವ ನೀರುಗಳನ್ನು ನೋಡಿದ್ದೇವೆ. ಆ ನೀರನ್ನು ನೋಡುವಾಗ ನಾವು ಜಲಪಾತಗಳಿರ್ಬೋದು, ಹರಿಯುವ ನೀರು ಇರ್ಬೋದು, ಅದನ್ನು ನೋಡುವಾಗ ಸಂತೋಷಪಟ್ಟಿದ್ದೇವೆ. ಆದರೆ ಅಲ್ಲಿ ಇರುವಂತಹ ವಿದ್ಯುತ್ ಶಕ್ತಿಯನ್ನು ಗುರುತಿಸಿದವ ವಿಜ್ಞಾನಿ. ಈ ವಿಜ್ಞಾನಿ ಹರಿಯುವ ನೀರಿನಲ್ಲಿ ವಿದ್ಯುತ್ ಇದೆ ಎನ್ನುವುದನ್ನು ಸಂಶೋಧಿಸಿದದು ವಿಜ್ಞಾನಿ. ಆ ಬಳಿಕ ಆ ವಿದ್ಯುತ್ತಿನಿಂದ ನಾವು ಹಲವಾರು ಉಪಕರಣಗಳನ್ನು ಕಂಡುಕೊಂಡಿದ್ದೇವೆ. ಹರಿಯುವ ನೀರೊಳಗೆ ಹುದುಗಿ ಕುಳಿತ ಹೆಮ್ಮಿಂಚ ಹುಡುಕಿದವನಿ. ಹರಿಯುವ ನೀರಿನಲ್ಲಿ ವಿದ್ಯುತ್ ಶಕ್ತಿ ಇದೆ ಎನ್ನುವುದನ್ನು ಗುರುತಿಸಿದವರು ಈ ವಿಜ್ಞಾನಿಗಳು. ಭಾನುಭೂಮಿಗಳ ಅಳೆದು ಬಳಚುತಿಹೆ ಭಲೆ ಬಲೆ ವಿಜ್ಞಾನಿ. ಈ ವಿಜ್ಞಾನಿ ಭೂಮಿಯಲ್ಲೂ ಸಂಶೋಧನೆ ಮಾಡಿದ್ದಾನೆ, ಆಕಾಶದಲ್ಲೂ ಸಂಶೋಧನೆ ಮಾಡಿದ್ದಾನೆ. ಆದ್ದರಿಂದಲೇ ಭಾನುಭೂಮಿಗಳಲ್ಲಿ ಸಂಶೋಧನೆ ಮಾಡಿದ ವಿಜ್ಞಾನಿಯೇ ನಿನಗೆ ಕೃತಜ್ಞತೆಗಳು, ನಿನ್ನ ಜನ್ಮವೇ ಧನ್ಯ, ನಿನಗೆ ಶಹಬಾಸ್ ಅಂತ ಆನಂದ ಕಂದರು ಹೇಳಿದ್ದಾರೆ. ಮತ್ತಿನ ಪ್ಯಾರವನ್ನು ನೋಡಿ. 1000 ಗಾವುದ ದೂರ ಕಥೆಯ ಕುಳಿತಲ್ಲಿಯೇ ಕೇಳಿಸುವೆ, 1000 ಯೋಜನ ದಾಟವ ಎಲ್ಲೆಡೆ ಕೇಳಿಸುವೆ, ಜೀವಗಳ ಟಾವು ನೆಲೆಯ ತಪದಿಂದ ಕಂಡ ಮೌನಿ, ಭಾನುಭೂಮಿಗಳ ಅಳೆದು ಬಳಚುತಿಹೆ ಧನು ವಿಜ್ಞಾನಿ. 1000 ಗಾವುದ ದೂರ ಕಥೆಯ ಕುಳಿತಲ್ಲಿಯೇ ಕೇಳಿಸುವೆ. ಗಾವುದಂದರೆ ಅಂತ ಮಕ್ಕಳೇ, ಅಲ್ಲಿ ಕೆಳಗೆ ವಿಶದೀಕರಣದಲ್ಲಿ ಉಂಟು ಪಾಠಪುಸ್ತಕದ ಕೊನೆಗೆ, ಅದನ್ನೊಮ್ಮೆ ಓದಿ ನೋಡೋಣ. ಗಾವುದ ಅಂತ ಹೇಳಿದರೆ ಸುಮಾರು 6 ಮೈಲು, ಮೈಲೆಲ್ಲ ಕೇಳಿದರೆ ಕಿಲೋಮೀಟರ್, ಮೈಲು ಉದ್ದವನ್ನು ಅಳೆಯುವಂತಹ ಮಾಪಕ. ಅದರಿಂದ ಗಾವುದ ಅಂದರೆ 6 ಮೈಲಿನಷ್ಟು. 1000 ಗಾವುದ 6000ಕ್ಕಿಂತ ಹೆಚ್ಚು ಎನ್ನುವ ಅರ್ಥದಲ್ಲಿ 1000 ಮೈಲುಗಳ ದೂರದಲ್ಲಿರುವಂತಹ ವ್ಯಕ್ತಿಗಳ ಮಾತನ್ನು ನಾವು ಕುಳಿತಲ್ಲಿಯೇ ಕೇಳುತ್ತೇವೆ. ಯಾವ ಸಂಶೋಧನೆ ನೆನಪು ಬರ್ತದೆ ನಿಮಗೆ? ಸರಿ, ಟೆಲಿಫೋನ್ ಅಲ್ಲೋ. ಗ್ರಹಾಂ ಬೆಲ್ನ ಸಂಶೋಧನೆ ಟೆಲಿಫೋನ್ ಕಂಡು ಹುಡುಕಿದ ಕಾರಣ ಯಾವುದೋ ದೂರದ ಊರಿನಲ್ಲಿರುವಂತಹ ನಮ್ಮ ಸ್ನೇಹಿತರು, ಸಂಬಂಧಿಕರು ನಮಗೆ ಫೋನ್ ಮಾಡಿ ಮಾತಾಡ್ತಾರೆ, ಅವರ ವಿಷಯವನ್ನು ಹೇಳ್ತಾರೆ, ಅವರ ಕತೆ ಅಂದರೆ ಅವರಿಗೆ ಹೇಳಲಿಕ್ಕಿರುವಂತಹ ಹಲವು ವಿಷಯಗಳು, ಅಲ್ಲಿ ನಡೆದ ಸಂಗತಿಗಳು, ಅವರ ಬದುಕಿನ ಅನುಭವಗಳು ಎಲ್ಲವನ್ನೂ ಕೂಡ ಟೆಲಿಫೋನ್ ಮೂಲಕ, ದೂರವಾಣಿ ಮೂಲಕ ನಮಗೆ ಹೇಳುತ್ತಾ ಇದ್ದಾರೆ. ಅದನ್ನಲ್ಲಿ ಹೇಳಿದ್ದು 1000 ಗಾವುದ ದೂರ ಕಥೆಯ ಕುಳಿತಲ್ಲಿಯೇ ಕೇಳಿಸುವೆ. 1000 ಮೈಲು ದೂರದ ಊರಿನಲ್ಲಿರುವ ನಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು, ಗೆಳೆಯರು ಅವರ ವಿಷಯವನ್ನು ಫೋನಿನ ಮೂಲಕ ನಮಗೆ ತಿಳಿಸ್ತಾರೆ. ಅದಕ್ಕೆ ನಮಗೆ ಸಹಾಯ ಮಾಡಿದವರು ವಿಜ್ಞಾನಿ. ಆ ದೂರವಾಣಿ ವಿಜ್ಞಾನಿಯ ಸಂಶೋಧನೆ. ಅದೇ ರೀತಿ 1000 ಯೋಜನ ದಾಟವ ಎಲ್ಲೆಡೆ ಕೇಳಿಸುವೆ. ಯೋಜನ ಅಂದರೆ 12 ಮೈಲು. 1000 ಸಹಸ್ರ ಮೈಲುಗಳ ದೂರದಲ್ಲಿರುವ ಹಲವು ವಿಷಯಗಳನ್ನು ನಾವು ಮನೆಯಲ್ಲೇ ಕೂತು ಕೇಳ್ತೇವೆ, ನೋಡ್ತೇವೆ. ಟಿವಿ, ದೂರದರ್ಶನ. ಆ ದೂರದರ್ಶನ 1000 ಮೈಲುಗಳ ದೂರದಲ್ಲಿ ಆಗುವಂಥ ಕಾರ್ಯಕ್ರಮವನ್ನು, ಕ್ರಿಕೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಆಟಗಳಿರ್ಬೋದು, ಅಲ್ಲಿ ಕಾರ್ಯಕ್ರಮಗಳಿರ್ಬೋದು, ಎಲ್ಲವನ್ನು ನಮ್ಮ ಮನೆಗೆ ತಂದು ಕೊಡ್ತದೆ.
ಅದರಿಂದ ಸಾವಿರ ಸಾವಿರ ಯೋಜನದ ದೂರದಲ್ಲಿ ನಡೆಯುವಂತಹ ಆಟಗಳು, ಅದೇ ರೀತಿ ವಿವಿಧ ಕಾರ್ಯಕ್ರಮಗಳು ಎಲ್ಲವನ್ನೂ ಮನೆಗೆ ಕೇಳಿಸ್ತದೆ, ಕಾಣಿಸ್ತದೆ. ಟಿ ವಿ ಆದರೆ ಕೇಳುವುದು ಮಾತ್ರ ಅಲ್ಲ, ಕೇಳುವುದರ ಜೊತೆಗೆ ನಮಗೆ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಆದ್ದರಿಂದ ವಿಜ್ಞಾನಿಗಳ ಸಂಶೋಧನೆಯನ್ನು ಇಲ್ಲಿ ಹೇಳಿದ್ದಾರೆ. ಮೊಬೈಲ್ಗಳು ಇರ್ಬೋದು, ರೇಡಿಯೋ, ಟಿ ವಿ ಇರ್ಬೋದು, ದೂರವಾಣಿ ಇರ್ಬೋದು, ಎಲ್ಲವೂ ಕೂಡ ವಿಜ್ಞಾನಿಗಳ ಸಂಶೋಧನೆ. ಕಂಪ್ಯೂಟರ್ ಕೂಡ. ಅದರಿಂದ ಈ ಕಂಪ್ಯೂಟರ್, ಮೊಬೈಲು, ದೂರದರ್ಶನ, ರೇಡಿಯೋ, ದೂರವಾಣಿ ಇದೆಲ್ಲ ವಿಜ್ಞಾನಿಗಳ ಸಂಶೋಧನೆಯ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಜೀವಗಳ ಟಾವು ನೆಲೆಯ ತಪದಿಂದ ಕಂಡ ಮೌನಿ. ಇಷ್ಟು ಮಾತ್ರ ವಿಜ್ಞಾನಿ ಬೇರೆ ಬೇರೆ ಜೀವಿಗಳ ಉಗಮ, ಯಾವ ಜೀವಿ ಎಲ್ಲಿ ವಾಸ ಮಾಡ್ತದೆ, ಸಮುದ್ರದ ಆಳದಿಂದ ಹಿಡಿದು ಎತ್ತರವಾದ ಪರ್ವತಗಳಲ್ಲಿ, ಬೇರೆ ಬೇರೆ ಗ್ರಹಗಳಲ್ಲಿ ಯಾವೆಲ್ಲ ಜೀವಿಗಳು ಇವೆ ಎನ್ನುವುದನ್ನು ಕಂಡುಹಿಡಲಿಕ್ಕೆ ಹೋಗಿದ್ದಾನೆ. ಯಾವ ಜೀವಿ ಹಿಂದೆ ಬದುಕಿತ್ತು, ಯಾವೆಲ್ಲ ಜೀವಿಗಳು ಈಗ ಬದುಕಿದೆ, ಅದು ಎಲ್ಲಿ ವಾಸ ಮಾಡ್ತದೆ. ಟಾವು ನೆಲೆ ಅಂದರೆ ವಾಸಸ್ಥಳ, ಆ ಜೀವಿ ಎಲ್ಲಿ ವಾಸ ಮಾಡ್ತದೆ ಅಂತ. ಜೀವಗಳ ಬೇರೆ ಬೇರೆ ಜೀವಿಗಳು, ಪ್ರಾಣಿಗಳು ಎಲ್ಲಿ ಹೇಗೆ ವಾಸ ಮಾಡ್ತದೆ ಇತ್ಯಾದಿಗಳನ್ನು ವಿಜ್ಞಾನಿ ಸಂಶೋಧನೆ ಮಾಡಿದ್ದಾನೆ. ತಪದಿಂದ ಕಂಡ ಮೌನಿ. ತಪ ಅಂದರೆ ತಪಸ್ಸು. ಒಬ್ಬ ಋಷಿ ತಪಸ್ಸು ಮಾಡಿಕೊಂಡು ಹಲವಾರು ದಿವಸಗಳ, ವರ್ಷಗಳ ಕಠಿಣ ತಪಸ್ಸು ಮಾಡಿ ಅವನಿಗೆ ಬೇಕಾದ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಾನೆ. ಅದೇ ರೀತಿ ಈ ಮೌನಿ ಅಂದರೆ ಋಷಿ, ಮುನಿ. ಈ ವಿಜ್ಞಾನಿ ಎನ್ನುವಂಥ ಋಷಿಯು ತಪಸ್ಸು ಮಾಡ್ತಾನೆ. ಹೇಗೆ? ಈ ವಿಜ್ಞಾನಿಯ ತಪಸ್ಸು ಅಂತ ಹೇಳಿದರೆ ಅವನಿಗೆ ಸಂಶೋಧನೆ ಮಾಡುವಾಗ ನಿದ್ರೆಯೂ ಇಲ್ಲ, ಊಟವೂ ಇಲ್ಲ. ಊಟ ನಿದ್ರೆಯನ್ನು ಬಿಟ್ಟು ಅವಿರತ ಸಂಶೋಧನೆ ಮಾಡ್ತಾನೆ. ಅದನ್ನಲ್ಲಿ ಹೇಳಿದ್ದು ಜೀವಗಳ ಟಾವು ನೆಲೆಯ ತಪದಿಂದ ಕಂಡ ಮೌನಿ. ಜೀವಿಗಳ ಉಗಮ, ಬೆಳವಣಿಗೆ ಇದನ್ನೆಲ್ಲ ತಪಸ್ಸು ಮಾಡಿ, ಅಂದರೆ ಕಠಿಣ ಪರಿಶ್ರಮದಿಂದ ಸಂಶೋಧನೆ ಮಾಡಿ ಅದನ್ನು ಕಂಡುಹಿಡಿದಿದ್ದಾನೆ ಈ ವಿಜ್ಞಾನಿ. ಭಾನು ಭೂಮಿಗಳ ಅಳೆದು ಬಳಚುತಿಹೆ. ಇಂತಹ ವಿಜ್ಞಾನಿ ಭೂಮಿಯಲ್ಲೂ ಆಕಾಶದಲ್ಲೂ ಸಂಶೋಧನೆ ಮಾಡಿದ್ದಾನೆ. ಅವನಿಗೆ ಕವಿ ಶಹಬಾಸ್ ಕೊಡ್ತಾ ಇದ್ದಾರೆ. ಧನು ಧನು ಭಲೆ ಭಲೆ, ಬಾಪು ಬಾಪು, ಧನ್ಯ ಧನ್ಯ ವಿಜ್ಞಾನಿ, ನಿನ್ನ ಬದುಕೇ ಧನ್ಯ ಅಂತ ಹೇಳ್ತಾ ಇದ್ದಾರೆ. ಮಾನವರಿಗೆ ಬಾನೊಳು ಹಾರಾಡುವ ತ್ರಾಣವಿತ್ತ ಧೀರ, ಅಣುವಿನೊಳಗಡಗಿಹ ಅನಂತ ಶಕ್ತಿಯ ತುಡುಕಿ ಹಿಡಿದ ವೀರ, ತಿಂಗಳ ಲೋಕಕ್ಕೆ ತೆರಳಲು ಕಟ್ಟುತ್ತಲಿರುವೆ ನನಸಿನ ಎಣಿ, ಬಾನು ಭೂಮಿಗಳ ಅಳೆದು ಬಳಚುತಿಹೆ ಬಲೆ ಬಲೆ ವಿಜ್ಞಾನಿ. ಮನುಷ್ಯ ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ನೋಡಿ ಆಸೆಪಟ್ಟ. ನಾನು ಕೂಡ ಆ ಪಕ್ಷಿಗಳ ಹಾಗೆ ಹಾರಬೇಕು, ನನಗೂ ಕೂಡ ಪಕ್ಷಿಗಳ ಹಾಗೆ ಹಾರಲಿಕ್ಕೆ ಆಗ್ತಿದ್ರೆ ಅಂತ ಕನಸು ಕಂಡ. ಆದರೆ ವಿಜ್ಞಾನಿ ಏನು ಮಾಡಿದ? ಅದಕ್ಕೆ ಪರಿಶ್ರಮ ಪಟ್ಟ. ಮಾನವರಿಗೆ, ಮನುಷ್ಯರಿಗೆ ಬಾನು ಅಂದರೆ ಆಕಾಶ, ಆಕಾಶದಲ್ಲಿ ಹಾರಾಡುವ ತ್ರಾಣ ಅಂದರೆ ಶಕ್ತಿ, ಇತ್ತ ಅಂದರೆ ಕೊಟ್ಟ, ಧೀರ ಧೈರ್ಯಶಾಲಿ. ಮನುಷ್ಯರಿಗೆ ಆಕಾಶದಲ್ಲಿ ಹಾರಾಡುವ ಶಕ್ತಿಯನ್ನು ಕೊಟ್ಟ ಧೈರ್ಯಶಾಲಿ ಈ ವಿಜ್ಞಾನಿ. ಅಂದರೆ ಪಕ್ಷಿಗಳನ್ನು ನೋಡಿ ಅದರ ಹಾಗೆ ನಮಗೆ ಹಾರಬೇಕು ಅಂತ ಬರೇ ಕನಸು ಕಾಣ್ತಾ ಕೂತದ್ದಲ್ಲ, ಅದನ್ನು ನನಸು ಮಾಡಲಿಕ್ಕೆ ನೋಡಿದ ಈ ವಿಜ್ಞಾನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಕಂಡುಹಿಡಿದ, ಹೆಲಿಕಾಪ್ಟರ್ ಕಂಡುಹುಡುಕಿದ, ವಿಮಾನಗಳನ್ನು ಕಂಡುಹುಡುಕಿದ. ಅದರಿಂದ ಈ ವಿಮಾನದಲ್ಲಿ 1000 ಸಂಖ್ಯೆಯಲ್ಲಿ ಮನುಷ್ಯರು ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಕವಿ ಸೊಗಸಾಗಿ ಹೇಳಿದ್ದಾರೆ. ಮಾನವರಿಗೆ ಬಾನಳು ಹಾರಾಡುವ ತ್ರಾಣವಿತ್ತ ಧೀರ. ಮನುಷ್ಯರಿಗೆ ಆಕಾಶದಲ್ಲಿ ಹಾರಲಿಕ್ಕೆ ಹೆಲಿಕಾಪ್ಟರ್, ವಿಮಾನಗಳನ್ನು ಕಂಡುಹಿಡುಕಿದವ ಈ ವಿಜ್ಞಾನಿ. ಅಣುವಿನೊಳಡಗಿಹ ಅನಂತ ಶಕ್ತಿಯ ತುಡುಕಿ ಹಿಡಿದ ವೀರ. ಅಣು ಭೌತ ವಸ್ತುವಿನ ಅತ್ಯಂತ ಸಣ್ಣ ಘಟಕ. ಆ ಸಣ್ಣ ಅಣುವಿನಲ್ಲೂ ಕೂಡ ಅತ್ಯಂತ ಸೂಕ್ಷ್ಮ ಕಣ, ಅಣುವಿನಲ್ಲಿ ಇರುವಂತಹ ಅನಂತ ಶಕ್ತಿ, ಅಪಾರ ಶಕ್ತಿ. ಅನಂತ ಅಂದರೆ ಅಂತ್ಯವಿಲ್ಲದ, ಕೊನೆಯಿಲ್ಲದ, ಲೆಕ್ಕವಿಲ್ಲದ, ತುಂಬ ಅಂತ ಶಕ್ತಿಯನ್ನು ತುಡುಕುದಂದರೆ ಬೇಗನೆ ಹಿಡಿಯುವುದು, ಒಮ್ಮೆಲೆ ಹಿಡಿಯುವುದಕ್ಕೆ ತುಡುಕು ಅಂತ ಹೇಳೋದು. ಅಣುವು, ಪರಮಾಣು ಎಲ್ಲ ಕೇಳಿರ್ಬೋದು. ಈ ಅಣುವಿನಲ್ಲಿರುವ
ಅಪಾರ ಶಕ್ತಿಯನ್ನು ಕಂಡುಹಿಡಿದ ವೀರ ಈ ವಿಜ್ಞಾನಿ. ಅದರಿಂದ ಅಣುಬಾಂಬ್ ಕೇಳಿರ್ಬೋದು, ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅಪಾರ ಶಕ್ತಿ ಇರುವ ಅಣುಬಾಂಬ್ಗಳನ್ನು ನಿರ್ಮಿಸಿದ, ಅಣುವಿದ್ಯುತ್ ಸ್ಥಾವರ. ಹೀಗೆ ಈ ಅಣುವಿನಲ್ಲಿ ಎಷ್ಟೆಲ್ಲ ಶಕ್ತಿ ಉಂಟು ಎನ್ನುವುದನ್ನು ಕಂಡುಹಿಡಿದವ ಈ ವಿಜ್ಞಾನಿ. ಅಣುವಿನೊಳಗಡಗಿಹ, ಅಣುವಿನಲ್ಲಿ ಅಡಗಿರುವ ಅನಂತ ಶಕ್ತಿಯ ಲೆಕ್ಕವಿಲ್ಲದಷ್ಟು ಕೊನೆಯಿಲ್ಲದ ಶಕ್ತಿಯನ್ನು ತುಡುಕಿ ಒಮ್ಮೆಲೆ ಹಿಡಿದ ವೀರ ಈ ವಿಜ್ಞಾನಿ. ತಿಂಗಳ ಲೋಕಕ್ಕೆ ತೆರಳಲು ಕಟ್ಟುತ್ತಲಿರುವೆ ನನಸಿನೇಣಿ. ತಿಂಗಳ ಅಂದರೆ ಚಂದ್ರ, ಚಂದ್ರಲೋಕಕ್ಕೆ, ತಿಂಗಳ ಲೋಕ ಚಂದ್ರಲೋಕ, ಚಂದ್ರಲೋಕಕ್ಕೆ ಹೋಗಬೇಕು ಎನ್ನುವ ಕನಸು ಕಂಡ, ತಿಂಗಳ ಲೋಕಕ್ಕೆ ತೆರಳಲು ಹೋಗಲು ಕಟ್ಟುತ್ತಲಿ ಇರುವೆ, ಕಟ್ಟುತ್ತಾ ಇದ್ದಾನೆ. ನನಸಿನ ಏಣಿ, ಕನಸಿನ ಏಣಿಯಲ್ಲ, ನನಸು ಅಂದರೆ ನಿಜ ಮಾಡುವುದು. ಕನಸು, ನಾವು ರಾತ್ರಿ ನಿದ್ರೆಯಲ್ಲಿ ಹಲವು ಕನಸು ಕಾಣ್ತೇವೆ, ಆದರೆ ಆ ಕನಸು ಬೆಳಗ್ಗೆ ಇರುವುದಿಲ್ಲ, ಎಲ್ಲ ಮಾಯವಾಗ್ತದೆ. ಆದರೆ ನನಸು ಅದನ್ನು ನಿಜಗೊಳಿಸ್ತದೆ. ಕನಸಿನಲ್ಲಿ ಬಂದದ್ದು ಮರುದಿವಸ ಸರಿಯಾಗಿ ನಡೆದರೆ ಅದು ನನಸಾಗುವುದು. ಇಲ್ಲಿ ವಿಜ್ಞಾನಿ ಬರೀ ಕನಸು ಕಾಣಲಿಲ್ಲ, ಆ ಆಸೆಯನ್ನು ಈಡೇರಿಸಲಿಕ್ಕೆ, ಚಂದ್ರಲೋಕಕ್ಕೆ ಹೋಗಲಿಕ್ಕೆ ರಾಕೆಟ್ಗಳನ್ನು ಕಂಡು ಹುಡುಕಿದ. ಬೇರೆ ಬೇರೆ ರಾಕೆಟ್ಗಳನ್ನು, ಉಪಗ್ರಹಗಳನ್ನು ಚಂದ್ರಲೋಕಕ್ಕೆ ಕಳುಹಿಸಿದ. ಅದನ್ನು ಹೇಳಿದ್ದು, ತಿಂಗಳ ಲೋಕಕ್ಕೆ ತೆರಳಲು ಕಟ್ಟುತ್ತಲಿರುವೆ ನನಸಿನೇಣಿ. ಬೇರೆ ಬೇರೆ ರಾಕೆಟ್ಗಳನ್ನಿರ್ಬೋದು, ಉಪಗ್ರಹಗಳನ್ನಿರ್ಬೋದು, ಬಾಹ್ಯಾಕಾಶದಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾನೆ. ಇದನ್ನೆಲ್ಲ ಈ ಸಾಲಿನಲ್ಲಿ ಕವಿ ಹೇಳಿದ್ದಾರೆ. ತಿಂಗಳ ಲೋಕ, ಚಂದ್ರಲೋಕಕ್ಕೆ ಹೋಗಲಿಕ್ಕೆ ಬೇಕಾಗಿ, ಅವನ ಕನಸನ್ನು ನನಸು ಮಾಡಲಿಕ್ಕೆ ಬೇಕಾಗಿ ರಾಕೆಟ್ಗಳನ್ನು ಕಂಡು ಹುಡುಕಿದ. ಆದ್ದರಿಂದ ವಿಜ್ಞಾನಿ, ನೀನು ಭಾನುಭೂಮಿಗಳ, ಭೂಮಿಯಲ್ಲೂ ಆಕಾಶದಲ್ಲೂ ವಿವಿಧ ಸಂಶೋಧನೆಗಳನ್ನು ಮಾಡಿದ್ದಿ. ಈ ಮನುಷ್ಯ ಕುಲ, ಮಾನವ ಕುಲ ನಿನಗೆ ಸದಾ ಋಣಿಯಾಗಿದೆ. ಭಲೆ ಭಲೆ ಶಹಬಾಸು ವಿಜ್ಞಾನಿ, ಬಾಪು ವಿಜ್ಞಾನಿ, ನೀನು ಧನ್ಯ ಧನ್ಯ ಎಂದು ಕವಿ ಹೇಳಿದ್ದಾರೆ. ಮಕ್ಕಳೇ, ಈಗ ಈ ಕವನ ನಿಮಗೆ ಚೆನ್ನಾಗಿ ಅರ್ಥವಾಗಬಹುದು ಅಂತ ಭಾವಿಸ್ತೇನೆ. ಸರಿಯಾಗಿ ಅರ್ಥ ಆಗಿರಬಹುದು ಅಲ್ಲವೇ? ನೀವು ಮುಂದಿನ ತರಗತಿಗೆ ಬರುವಾಗ ಈ ಕವನದ ಆಶಯವನ್ನು ಬರೆದುಕೊಂಡು ಬರಬೇಕು. ಮುಂದಿನ ತರಗತಿಗೆ ಬರುವಾಗ ಈ ಕವನದ ಆಶಯ ನಿಮ್ಮಲ್ಲಿ ಇರಬಹುದೆಂದು ಭಾವಿಸ್ತೇನೆ. ಈಗಾಗಲೇ ಒಂದು ಚಟುವಟಿಕೆಯನ್ನು ನಾನು ಮೊದಲೇ ಹೇಳಿದ್ದೇನೆ. ಏನು, ಚಿತ್ರವನ್ನು ನೋಡಿ ನಿಮ್ಮ ಅನಿಸಿಕೆಯನ್ನು ಬರೀಲಿಕ್ಕೆ. ಆ ಬಳಿಕ ಮತ್ತೊಂದು ಚಟುವಟಿಕೆ ಹೇಳಿದ್ದು ಪದಕೋಶ ಮಾಡಲಿಕ್ಕೆ, ನವೀನ ಪದಗಳ ಅರ್ಥವನ್ನು ಬರೀಲಿಕ್ಕೆ. ಅದರ ಜೊತೆಗೆ ಪದ ವಿಂಗಡಣೆ ಮಾಡಲಿಕ್ಕೂ ಹೇಳಿದ್ದೇನೆ. ಈ ಎಲ್ಲ ಚಟುವಟಿಕೆಯನ್ನು ಮುಂದಿನ ತರಗತಿಗೆ ಬರುವಾಗ ತೆಗೆದುಕೊಂಡು ಬನ್ನಿ. ಅದು ನಿಮ್ಮ ಕೈಯಲ್ಲಿರಲಿ. ಎಲ್ಲರಿಗೂ ವಂದನೆಗಳು.